ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಧನು ಮಂಜುನಾಥ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ರೂಮೇಟ್ ಗಾನು ಬರ್ಡೇ. ಗಾನು ಬಾ, ವಿಶ್ ಮಾಡಿಬಿಡಿ ಎಲ್ಲರೂ ಕಮೆಂಟ್ಸ್ ಅಲ್ಲಿ. ಹ್ಯಾಪಿ ಬರ್ಡೇ ಗಾನು. ನಾನು ಇವಾಗ ಟೆಂಪಲ್ಗೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಅವಳಿಗಿಂತ ಹೈಲೈಟಾಗಿ ನಾವೇ ಕಾಣಿಸ್ತಿದ್ದೀವಿ. ಸೊ ಸ್ಯಾರಿ ಹಾಕೊತ ಇದ್ದೀವಿ. ಚೆನ್ನಾಗಿ ಕಾಣಿಸ್ತಿದ್ರೆ ಕಮೆಂಟ್ ಮಾಡಿ. ಡಿಫ್ರೆಂಟಾಗಿ ಉಟ್ಕೊಂಡಿದ್ದೀನಿ ಒಂದು ಸ್ಯಾರಿ. ಈ ಥರ ಫಸ್ಟ್ ಟೈಮ್ ನಾನು ಸಿಂಗಲ್ ಪಿನ್ ಹಾಕಿರೋದು ಗೈಸ್. ಹಲೋ ಸ್ನೇಹ, she is always busy with her phone, okay? Don't mind. ಗೊತ್ತಿಲ್ಲದೆ ಕ್ವಾಲಿಟಿ ಬುಕ್ ಆಗತ್ತಲ್ಲ. ನಾನು ರೆಡಿ ಆಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಅಂತ ಹಚ್ಕೊಂಡ್ ಬರ್ತೀನಿ. ಗೈಸ್ ಫೈನಲಿ ನಾನು ಹಿಂಗೆ ರೆಡಿ ಆಗಿದ್ದೀನಿ ನೋಡಿ. ಸ್ನೇಹ ಹಿಂಗೆ ರೆಡಿ ಆಗಿದ್ದಾಳೆ. ಗಾನು ಬಾ. ಆ್ಯಕ್ಚುಲಿ ನನ್ನ ಬರ್ಡೇ ಥರ ರೆಡಿ ಮಾಡಿ, ನನ್ನ ಬರ್ಡೇ ಥರ ನಾನು ರೆಡಿ ಆಗಿದ್ದೀನಿ. ನನ್ನ ಕಾಲೇಜ್ಗೆ ಹೆಂಗೆ ಹೋಗ್ತೀನಿ ಅಂದರೆ ಹೋಮ್ಲೆಸ್ ಥರ ಎಲ್ಲಾದ್ರೂ ಆಚೆ ಹೋಗ್ಬೇಕಂತ ಚೆನ್ನಾಗಿ ರೆಡಿ ಆಗ್ತೀನಿ. ನಂಗೆ ಗೊತ್ತಿಲ್ಲ ಯಾಕಂತ. ಓಕೆ, ನಿಮಗೆ ಆಮೇಲೆ ಸಿಗ್ತೀನಿ. ಬಾಯ್. ನಾವು ಬ್ರೇಕ್ಫಾಸ್ಟ್ ಸಹ ಮಾಡಿಲ್ಲ. ಟೆಂಪಲ್ ಕ್ಲೋಸ್ ಆಗಿಬಿಟ್ಟಿರ್ಬೇಕು. ಹೆಂಗಿರುತ್ತೆ ಅಲ್ವಾ ಫನ್ನಾಗಿ. ಸೊ ಟೆಂಪಲ್ ಹೋಗ್ಬಿಟ್ಟು ಎಲ್ಲಿಗೆ ಹೋಗೋಣ ಮತ್ತೆ ಫೋಟೋ ಶೂಟ್ಸ್ ಮಾಡ್ಕೊಳೋಣ ಅನ್ಕೊಂಡಿದೀವಿ. ಸೊ ಟೆಂಪಲ್ ಎಲ್ಲ ಆಯಿತು. ಫೋಟೋಸ್ ಎಲ್ಲ ಚೆನ್ನಾಗಿ ತಕ್ಕೊಂಡಿದ್ದೀವಿ. ಇವಾಗ ಪಿ ಜಿಗೆ ವಾಪಸ್ ಹೋಗ್ಬಿಟ್ಟು ಲಂಚ್ಗೆ ಹೋಗಬೇಕು. ಲಂಚ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಇವಳು ಬರ್ಡೇ ಸೆಲೆಬ್ರೇಟ್ ಮಾಡಬೇಕಲ್ಲ, ಲಂಚ್ಗೆ ಹೋಗ್ಬಿಟ್ಟು ಅಲ್ಲೇ ಮೈಲಾದರೂ ಮಾಡೋಣ ಅಂದ್ಕೊಂಡಿದ್ದೀವಿ. ಮಾಡೋದನ್ನು ನನ್ನ ಕೂದಲೆಲ್ಲ ಹೋಗಿ ಹಾಯ್ ಮಾಡಿದ್ದೀವಿ. ಬ್ಲಾಗಲ್ಲಿ ಬರ್ತೀರಾ? ನಾನು ಗೊತ್ತವಳಿಗೆ. ಗೈಸ್ ನಾವು ಇವಾಗ ಲಂಚ್ಗೆ ಹೋಗ್ತಾ ಇದ್ದೀವಿ ಗೈಸ್. ಕ್ಯಾಬ್ ಬುಕ್ ಮಾಡಿದ್ವಿ, ಕ್ಯಾಬ್ಗೋಸ್ಕರ ವೇಟಿಂಗ್. ಹಾಯ್ ಮಾಡೆ. ಬಿಸಿಲಲ್ಲಿ ಏನು ಕಾಣಿಸ್ತಲ್ಲ. ಹಾಯ್ ಬಾಯ್. ನೋಡಿ ಗೈಸ್, ಬೆಳಗ್ಗೆ ಟ್ರೆಡಿಷ್ನಲ್, ಇವಾಗ ಫುಲ್ ವೆಸ್ಟರ್ನ್. ನನ್ನ ಕೂದಲು ಚೆನ್ನಾಗಿ ಬರ್ತಾ ಇಲ್ಲ ಯಾಕೋ, ಬೆಳಕಿಲ್ಲ. ಅಲ್ಲಿ ಹೋಗ್ಬಿಟ್ಟು ರೀಚ್ ಆದಮೇಲೆ ತೋರಿಸ್ತೀನಿ. ಆರ್ಡರ್ ಮಾಡಿ ಎಷ್ಟೊತ್ತಾಯಿತು, ಕನ್ಫ್ಯೂಮ್ ಮಾಡಿದ್ದಾರೆ. ಪ್ರಿಪೇರಿಂಗ್ ಅಂತ ತೋರಿಸ್ತಿದೆ, ಇನ್ನೂ ಬಂದಿಲ್ಲ. ನಮ್ಗೆ ಹೊಸವಾಗ್ತಿದೆ. ಬೆಳಗ್ಗೆಯಿಂದ ನಾವೇನೂ ತಿಂದಿಲ್ಲ. ಗಾನವಿದಂತೂ ಫೋಟೋಶೂಟ್ ಮುಗಿತಾ ಇಲ್ಲ. ಸ್ನೇಹಕ್ಕೆ ಫೋಟೋ ಬೇಕಂತ ಕುತ್ಕೊಂಡವಳೆ. ಗಾನವಿದ್ ನೋಡಿ ಅಲ್ಲಿ ಫೋಟೋಸ್ ತೆಗೆಸ್ಕೊತಾ ಇದ್ದಾಳೆ. ನಿಜ ಹಸ್ವಾಗ್ತಾ ಇದೆ ತುಂಬ. ನನಗೇನು ತಿನ್ನೋಕ್ಕಾಗ್ತಿಲ್ಲ. ಅಲ್ಲಿ ನೋಡಿ ಹಂಗೆ ಬಿಟ್ಟಿದ್ದೀನಿ ಬಿರಿಯಾನಿ. ಚೆನ್ನಾಗಿ ತಿಂದ್ವಿ, ಬಟ್ ಹೇಳೋ ಅಷ್ಟು ಟೇಸ್ಟ್ ಏನಿರಲಿಲ್ಲ. ವರ್ತಿಲ್ಲ. ಬಿಲ್ ಎಷ್ಟಾಯಿತು? 3000 ಅರೌಂಡ್ ಬಿಲ್ ಆಗಿದೆ. ಬಟ್ ನನಗೆ ಏನಾಗಲಿ ಎಷ್ಟು ಇಷ್ಟ ಆಗಿಲ್ಲ. ಬಿರಿಯಾನಿ ಅಂತೂ ಎಷ್ಟು ಕಚ್ಚಡವಾಗಿತ್ತು. ನಾನು ತಿಂದೇ ಇಲ್ಲ. ನಿಮಗೆ ತೋರಿಸಿದ್ದೆ, ನಾನು ತಿಂದೇ ಇಲ್ಲ. ಅದು ನನಗೆ ಬಿಟ್ಬಿಟ್ಟಿದ್ದೀನಿ. ನೋಡ್ರು ದಾಲ್ ಕಿಚಡಿ ಇಲ್ಲ, ಉಡುಪಿಲೇ ಸಿಗ್ತಿತ್ತು ದಾಲ್ ಕಿಚಡಿ. ತಿಂದ್ಬಿಟ್ಟು ನಿಮ್ಗೆ ಜ್ಯೂಸ್ ಕುಡಿತಿದ್ವಿ. ಅವಳು ನೋಡ್ರಿ ಇರಿ ಅವಳನ್ನ. ನಾವು ಇವಾಗ ಕೇಕ್ ತಗೊಂಡು ಹೋಮ್ಲೆಸ್ ಥರ ಇದ್ವಿ, ಬಟ್ ಏನು ಅನ್ಕೋಬೇಡಿ. ಇವಾಗ ಅವಳು ಬರ್ಡೇ ಕೇಕ್ ತಗೊಂಡು ಹೋಗ್ತಾ ಇದ್ದೀನಿ. ಹೋಗ್ತಾಳಂತೆ, ಅವಳು ಇರಲ್ಲ ಅಂತೆ. ಒಂದು ನಿಮಿಷ ಇರಿ. ಇವತ್ತು ನನ್ನ ಬರ್ಡೇ ಅಂತ ಹೇಳ್ಬಿಟ್ಟು ನೋಡಿ ಅವತಾರಗಳನ್ನ ಇರೋವು ಅವತಾರನೂ ಮೀರಿಸ್ತಿದ್ದಾರೆ. ಕಟ್ಟಕ್ಕೆ ಬಂದಿಲ್ಲ ಅಂದರೂ ಡೆಕೋರೇಷನ್ ಬೇಕಂತೆ ನೋಡಿ. ಅಂತೂ ಇಂತೂ ಸೈಡ್ ಬಾ ಸ್ನೇಹ. ಫೈನಲಿ ಮೈ ಬರ್ಡೇ ಡೆಕೋರೇಷನ್ ಈ ಥರ ಸ್ಟಾರ್ಟ್ ಆಗಿದೆ. ಸೈಡ್ ಬಾರೆ ನೋಡಿ, ಈ ಥರ ಬಂದಿದೆ. ಆಗಲ್ಲ ಅಂತೆ ಎಲ್ಲ ನಾನೇ ಮಾಡ್ಬೇಕು ಈ ಪಿಜಿಲಿ. ನನಗೆ ಬರಲ್ಲ, ನಾನು ಕಟ್ಬಿಟ್ಟು ಕೊಡ್ತೀನಿ. ಯಾರ್ದಿದೆ ಅವ್ರಿಗೆ ಬಲೂನ್ ಎಲ್ಲ ಊದಕ್ಕೆ ಹೇಳ್ತಾ ಇದ್ದೀವಿ. ಆಟ ಆಡ್ತಾವಳೆ ಬಲೂನ್. ಎಷ್ಟು ಇಲ್ಲಿ ನೋಡಿ, ಇವಳು ಕಷ್ಟಪಟ್ಟು ಎದೆ ನೋಯ್ತಿದೆ ಅಂತ. ಕಾಲೇನಾ ಸಾಕು ಬಿಡ. ಇನ್ನ ಇದೆ ಕಣೆ, ಒಂದು ಇನ್ನೊಂದಿದೆ ಅಂತೆ ನೋಡಿ ಗೈಸ್. ಗಾಳವಿ ಬರ್ಡೇ ಪ್ರಿಪರೇಷನ್ ಎಲ್ಲ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ನೈಟ್ ಮಾಡಬೇಕಿತ್ತು, ಅವಳು ಇರಲಿಲ್ಲ. ಸೊ ಇವಾಗ ಮಾಡ್ತಾ ಇದ್ದೀವಿ. ನೋಡಿ ಹೆಂಗೆ ಪ್ರಿಟಿ ಕಾಣಿಸ್ತಿದ್ದಾಳೆ ಹುಡುಗಿ. ತಿಕ್ಲಿ ಥರ ಕಾಣಿಸ್ತಾಳೆ ಗೈಸ್. ಪ್ರಿಟಿ ಎಲ್ಲ
ಇವಳು ಆ್ಯಕ್ಚುಲಿ ಇವಳು ತೆಗಿತಾರೆ. ಯಾವುದೋ ಹೊಸ ಅವತಾರ ಆಡ್ತಿದ್ದಾಳೆ ನಮ್ಮ ದಿಶಾ ಅಕ್ಕ. ವಾವ್ ಚೆನ್ನಾಗಿ ಮಾಡಿದ್ದಾಳೆ ಏನು ಅಂತ. ಹಲೋ ಹಿಂಗೆ ರೆಡಿ ಮಾಡಿದ್ದೀನಿ, ಏನೋ ಸಿಂಪಲ್ ಆಗಿ ಮಾಡಿದ್ದೀನಿ. ಈಗ ಸ್ವಲ್ಪ ಅರ್ಜೆಂಟಲ್ಲಿ ಇದ್ದಾಳೆ, ಫ್ರೆಂಡ್ಸ್ ಜೊತೆ ಹೋಗ್ಬೇಕಂತ ಇದ್ದಾಳೆ. ಸೊ ಹಿಂಗೆ ಮಾಡಿದ್ವಿ, ಏನೋ ಕಷ್ಟಪಟ್ಟು ಮಾಡಿದ್ದೀವಿ. ಫೋಟೋ ತೆಗಿ ಅಂದ್ರೆ ಅವ್ಳು ಲಾಗ್ ಮಾಡ್ತಿದ್ದಾಳೆ. ಯಾರೆಲ್ಲ ಇನ್ನು ನನ್ನ ಚಾನಲ್ ಫೋಟೋಸ್ ತೆಗಿತೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.